ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ನಗರದಲ್ಲಿ ಮತ್ತೆ ಪ್ರವಾಹದ ಸಮಸ್ಯೆ ಕಾಣಿಸುತ್ತಿದೆ. ಸ್ವಲ್ಪ ಮಳೆಯಾದರೂ ರಸ್ತೆಗಳಲ್ಲಿ ನೀರು ನಿಂತು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತಿದೆ. ಆದರೆ ಪ್ರಶ್ನೆ ಏನು ಎಂದರೆ, ಮಂಗಳೂರು ಯಾಕೆ ಇಷ್ಟು ಬೇಗ ಫ್ಲಡ್ ಆಗುತ್ತದೆ? ಮೊದಲು ಅಂದರೆ ಒಂದು 8-10 ವರ್ಷದ ಹಿಂದೆ ನೋಡಿದರೆ ಅಷ್ಟೊಂದು ಫ್ಲಡ್ ಆಗ್ತಿರ್ಲಿಲ್ಲ ಮಂಗಳೂರಲ್ಲಿ. ಇವಾಗ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನು? ಸೊ ಈಗ ನಾನು ಹೇಳೋದೆಂದರೆ, ಈಗ ಮಂಗಳೂರು ಒಂದು ಕಡಲ ತೀರದ ನಗರ. ಇಲ್ಲಿ ಭಾರಿ ಮಳೆಯ ಪ್ರಮಾಣ ಸಹಜ. ಈಗ ನಾನು ನಿಮಗೆ ನಂಬರ್ ಅಂತ ಹೇಳಬೇಕಂದ್ರೆ, ಪ್ರತಿ ವರ್ಷ ಮಂಗಳೂರಿನಲ್ಲಿ 3500 mm ರೈನ್ಫಾಲು ಅಥವಾ ಮಳೆ ಆಗೇ ಆಗುತ್ತದೆ. ಅದು ಮಿನಿಮಮ್, ಅದು ಕಡಿಮೆ ಅಂದರೆ 3500 ಮಳೆ ಆಗೇ ಆಗುತ್ತದೆ. ಸೊ ಆದ್ದರಿಂದ ಇದನ್ನು ನಾವು ಕರೆಕ್ಟಾಗಿ ಒಂದು ಡ್ರೈನೇಜ್ ಪ್ಲಾನಿಂಗ್ ಮಾಡಿಲ್ಲ ಅಂದರೆ ಇದು ತುಂಬ ಕೆಟ್ಟದಾಗಿ ಫ್ಲಡ್ ಆಗುತ್ತದೆ ಮಂಗಳೂರಿನಲ್ಲಿ. ಅದು ನೀವು ನೋಡಿರ್ತೀರಾ. ಆದರೆ ನಾನು ಈ ವಿಡಿಯೋ ಮುಖಾಂತರ ಏನೆಂದರೆ, ನೀವು ನಮ್ಮ ಮಂಗಳೂರಿನಲ್ಲಿ ಯಾಕೆ ಫ್ಲಡ್ ಆಗ್ತಾ ಇದೆ ಅದನ್ನು ತಿಳಿಸ್ತೀನಿ. ನಾನು ಸ್ಪೆಷಲಿ ಒಂದು ಕೊಟ್ಟರ ಚೌಕಿ ಅಂತ ಲೊಕೇಶನ್ ಇದೆಯಲ್ಲ, ಅಲ್ಲಿ ನಾನು ಒಂದು ಅನಾಲಿಸಿಸ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಚಿಕ್ಕದೊಂದು ಅನಾಲಿಸಿಸ್, ಯಾಕೆ ಅದು ಫ್ಲಡ್ ಆಗ್ತಾ ಇದೆ, ಅದು ಏನು ಮಾಡಬಹುದು ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ನು ಅಥವಾ ನಮ್ಮ ಗೌರ್ಮೆಂಟು, ಅದನ್ನು ನಾನು ತಿಳಿಸಿಕೊಡುತ್ತೇನೆ. ಸೊ ಮೊದಲು ನಾನು ಏನು ಹೇಳೋದಂದರೆ, ನಮ್ಮ ಮಂಗಳೂರು ಯಾಕೆ ಫ್ಲಡ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಮೊದಲ ಕಾರಣ ಎಂತ ಎಂದರೆ, ಪ್ರಾಕೃತಿಕ ನೀರಿನ ಹರಿವಿನ ಮಾರ್ಗಗಳು ಅಂದರೆ ರಾಜಕಾಲುವೆ, ನಾಳೆ ಮತ್ತು ತೋಡು ಪ್ರದೇಶಗಳು ಸಣ್ಣದಾಗಿರುವುದು. ಯಾಕಂದ್ರೆ ಇದು ನೀವು ನೋಡಿರ್ತೀರ, ಇಲ್ಲಿ ಎನ್ಕ್ರೋಚ್ಮೆಂಟ್ ತುಂಬಾ ಆಗ್ತಾ ಇದೆ. ಅವ್ರು ಕಬಳಿಸಿದ್ರು ಇವ್ರು ಕಬಳಿಸಿದ್ರು ಅಂತ ತುಂಬಾ ಆಗ್ತಾ ಇದೆ. ಅದು ಒಂದು ರೀಸನ್. ಇನ್ನೊಂದಂದ್ರೆ, ಈಗ ನಮ್ಮ ಹಳೆಯ ಏನು ಡ್ರೈನೇಜ್ ಇದೆ ಅದು ಹಳೆಯ ಸಿಸ್ಟಮ್ಗೆ ಯೂಸ್ ಆಗುತ್ತೆ. ಈಗ ಏನಾಗಿದೆ, ಈಗ ತುಂಬಾ ನಗರೀಕರಣ ಆಗಿದೆ. ಈಗ ಎಲ್ಲಿ ನೋಡಿದ್ರು ನಮ್ಮ ಮಂಗಳೂರು ನಲ್ಲಿ ಅಪಾರ್ಟ್ಮೆಂಟು ಲೇಔಟ್ ಬರ್ತಾ ಇದೆ. ಸೊ ಅದರಿಂದ ಮೊದಲು ಮಣ್ಣಿನಲ್ಲಿ ಇಂಗು ಹೋಗುತ್ತಿದ್ದ ನೀರು, ಈಗ ಮಳೆ ನೀರು, ಈಗ ಅದು ಭೂಮಿಯಲ್ಲಿ ಹರಿದು ಹೋಗುತ್ತಿದೆ. ಅದು ಬಂದು ನಮ್ಮ ರೋಡ್ನಲ್ಲಿ ಸೇರಿ ನಮ್ಮ ತೋಡ್ನಲ್ಲಿ ಜಾಸ್ತಿ ಫ್ಲೋ ಹುಟ್ಟಿಸ್ತಿದೆ. ಸೊ ಅದನ್ನು ಒಂದು ರೀಸನ್ನು. ಮೂರನೇದಂದ್ರೆ, ಈಗ ನಮ್ಮ ಕಾಂಕ್ರೀಟು ಮತ್ತೆ ಟಾರ್ ರಸ್ತೆಗಳು ಮಳೆ ನೀರು ಒಳಗೆ ಹೋಗದೆ ಅದರಿಂದ ರಸ್ತೆಗಳಲ್ಲಿ ಬಂದು ಹರಿತಾ ಇದೆ. ಈಗ ನಮ್ಮ ರೋಡ್ ಗಟರ್ ಸಿಸ್ಟಮ್ ಅಲ್ಲೂ ಪ್ರಾಬ್ಲಮ್ ಇದಾವೆ. ಇದರಿಂದ ಕೆಲವೇ ನಿಮಿಷಗಳಲ್ಲಿ ಭಾರಿ ರನ್ ಆಫ್, ನಮ್ಮ ಟೆಕ್ನಿಕಲ್ ಟರ್ಮ್ ರನ್ ಆಫ್ ಅಂತ ಹೇಳಿ, ರನ್ ಆಫ್ ಅಂದ್ರೆ ಮಳೆ ನೀರಿನ ಈ ಹರಿವು ಕಾಣಿಸ್ತಿದೆಯಲ್ಲ ಈ ಪಿಕ್ಚರ್ ಅಲ್ಲಿ, ಅದನ್ನು ನಾವು ಟೆಕ್ನಿಕಲ್ ಟರ್ಮ್ ಅಲ್ಲಿ ರನ್ ಆಫ್ ಅಂತ ಹೇಳ್ತೀವಿ. ಇನ್ನೊಂದು ಮುಖ್ಯ ಉದ್ದೇಶ ಎಂತ ಅಂದರೆ, ನಮ್ಮ ಕಡಲ ತೀರ ಪ್ರದೇಶವಾಗಿರುವ ಈ ಹೈಟೈಡ್ ಸಮಯದಲ್ಲೂ ಕೂಡ ಈ ಮಳೆ ತುಂಬಾ ಹೈಟೈಡ್ ಸಮುದ್ರದಿಂದ ಬಂದು ಅದು ಈ ನಮ್ಮ ತೋಡುಗಳಿಗೆ ಬ್ಯಾಕ್ ಫ್ಲೋ ಕೊಡುತ್ತದೆ. ಯಾಕಂದರೆ ನಿಮಗೆ ಗೊತ್ತು, ಇದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುತ್ತೆ ನಮ್ಮ ಈಗ ಸಮುದ್ರದ ಅಲೆಗಳು. ಇದು ಎತ್ತರ ಎಲ್ಲಿ ಎಲಿವೇಶನ್ ಡಿಫ್ರೆನ್ಸ್ ಇದೆ ಆ ದಿಕ್ಕಿನಲ್ಲಿ ನಮ್ಮ ತೋಡುಗಳು ಹೋಗುತ್ತದೆ. ಆದರೆ ಈಗ ಸಮುದ್ರದ ಅಲೆಗಳು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಆದ್ರಿಂದ ಏನಾಗುತ್ತದೆ, ಈ ತೋಡುಗಳು ಅದನ್ನ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಮಳೆ ನೀರನ್ನ. ಅವಾಗ ಅಲ್ಲಿ ಮಳೆ ನಿಂತು ಅದು ತುಂಬಾ ಫ್ಲಡ್ಡಿಂಗ್ ಅನ್ನು ಮಾಡಿಕೊಡುತ್ತದೆ, ಫ್ಲಡ್ ಅನ್ನು ಉಂಟು ಮಾಡುತ್ತದೆ. ಈಗ ನಾನೀಗ ನಿಮ್ಗೆ ಒಂದು ಉದಾಹರಣೆ ಕೊಡುತ್ತೇನೆ. ನಾನು ಒಂದು ಚಿಕ್ಕದೊಂದು ಇಂಜಿನಿಯರಿಂಗ್ ಸ್ಟಡಿ ಮಾಡಿದ್ದೀನಿ. ಇದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು ಹೇಗೆ ಮಾಡುವುದಂತ. ಸೊ ಇದು ನೋಡಿ, ಇದು ಕೊಟ್ಟರ ಚೌಕಿ ಒಂದು ಲೊಕೇಶನ್ ಇದೆ ನಮ್ಮ ಮಂಗಳೂರಲ್ಲಿ. ಸೊ ಇದನ್ನ ನೋಡಿ, 2020ರಲ್ಲಿ ಇದು ನಡೆದ ಫ್ಲಡ್ಗಳ ಸಾಕ್ಷ್ಯ ಚಿತ್ರಗಳು. ಆಮೇಲೆ ಇದು ಸೇಮ್ ನಮ್ಮ ಹಿಂದಿನ ವರ್ಷ ಅಂದರೆ 2025ರಲ್ಲೂ ನಡೆದ ಸಾಕ್ಷ್ಯ ಚಿತ್ರಗಳು. ಸೊ ಇದನ್ನು ನಾನು ತಂದಿದ್ದೇನೆ. ಇವಾಗ ನಾವು ಲೊಕೇಶನಿಗೆ ಹೋಗೋಣ. ನಾನು ನಿಮ್ಗೆ ಸ್ಯಾಟಲೈಟ್ ಮ್ಯಾಪ್ ಅಲ್ಲಿ ಆ ಲೊಕೇಶನ್ ತೋರಿಸ್ತೀನಿ. ಸೊ ಇದು ನೋಡಿ, ನಮ್ಮ ಕೊಟ್ಟರ ಚೌಕಿ ಬಸ್ ಸ್ಟಾಪು ಮತ್ತೆ ಇದು ಸರೌಂಡಿಂಗ್ ಏರಿಯಾಸ್. ಇಲ್ಲಿ ಬಂದು ನಿಮ್ಗೆ ನಾಲಾ ಕಾಣಿಸ್ತಾ ಇದೆ, ಇದು ರಾಜಕಾಲುವೆ ನಾಲೆ. ಇದು ನೋಡ್ಲಿಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಈಗ ನೋಡ್ಲಿಕ್ಕೆ ನಿಮಗೆ ಎಲ್ಲ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಆದರೆ ಇದರ ಸೈಜು ಇಂಜಿನಿಯರಿಂಗ್ ಪ್ರಕಾರ ನೋಡಿದರೆ ಇದರ ಸೈಜು ತುಂಬಾ ಕಡಿಮೆ ಇದೆ.
ಅದನ್ನು ಹೇಗೆ ಅಂತ ನಾನು ತಿಳಿಸಿಕೊಡುತ್ತೇನೆ. ಇದು ನೋಡಿ, ಈಗ ನಾನು ಡ್ರೈನೇಜ್ ಅನ್ನು ಹಾಕಿದ್ದೀನಿ. ಒಂದು ನಿಮಿಷ. ಇದರಲ್ಲಿ ನೀವು ಏನು ಇದು ನೀಲಿ ಕಲರ್ ಇದು ಲೈನ್ ಕಾಣಿಸ್ತಿದೆಯಲ್ಲ, ಅದು ನಮ್ಮ ಡ್ರೈನೇಜ್ ಲೈನ್. ಅಂದ್ರೆ ಈಗ ಮಳೆ ಯಾವಾಗಲೂ ಬಂದರೆ ಈ ನೀಲಿ ಕಲರ್ ಲೈನ್ ಮೇಲೇನೆ ಮಳೆ ನೀರು ಹರಿದು ಹೋಗುತ್ತದೆ. ಸೊ ಅದರಿಂದ ಇಲ್ಲಿ ನೋಡಿ, ಈ ಮಳೆ ನೀರು ಬಂದು ನಮ್ಮ ಈ ಡ್ರೈನೇಜ್ ಮುಖಾಂತರ ಹರಿದು ಹೋಗುತ್ತದೆ. ಇನ್ನೊಂದು ಅಂದರೆ ಇದರ ಕ್ಯಾಚ್ಮೆಂಟ್ ಏರಿಯಾ. ಸೊ ಇದು ತುಂಬಾ ಮುಖ್ಯವಾದ ಪಾರ್ಟ್. ಇಲ್ಲಿ ನೋಡಿ, ಈ ನಮ್ಮ ಇಷ್ಟೊಂದು ಈ ಕೊಟ್ಟರ ಚೌಕಿ ಬರುವ ಮಳೆಯ ನೀರು ಇಷ್ಟೊಂದು ಪ್ರದೇಶದಿಂದ ಬರುತ್ತೆ. ಈ ಹಳದಿ ಬಣ್ಣ ಕಾಣಿಸ್ತಿದೆಯಲ್ಲ, ಅಷ್ಟೊಂದು ಪ್ರದೇಶದಿಂದ ಮಳೆ ನೀರು ಎಲ್ಲಾ ಮಳೆ ನೀರು ಹರಿದುಕೊಂಡು ನಮ್ಮ ಕೊಟ್ಟರ ಚೌಕಿ ಏರಿಯಾಗೆ ಬಂದು ಬಡಿಯುತ್ತದೆ. ಅದರಿಂದ ತುಂಬಾ ಫ್ಲಡ್ ಆಗುತ್ತದೆ. ಆ ಫ್ಲಡ್ ಅನ್ನ ತಡೆಯಲು ಇದು ಡ್ರೈನ್ಗಳು ತುಂಬಾ ಸಾಕಷ್ಟು ಅಗಲೀಕರಣ ಆಗಬೇಕು. ನಾನು ಈಗ ಈ ಕ್ಯಾಚ್ಮೆಂಟ್ ನ ಸೈಜ್ ಹೇಳ್ತೀನಿ ನೋಡಿ ನಿಮ್ಗೆ. ಈ ಕ್ಯಾಚ್ಮೆಂಟ್ ಸೈಜ್ ನಾನು ಮೆಜರ್ ಮಾಡಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು 579 ಏಕರ್ಸ್. ಸೊ 579 ಎಕರೆ ಜಮೀನಿನಿಂದ ಎಲ್ಲಾ ಮಳೆ ನೀರು ಹರಿದುಕೊಂಡು ಬಂದು ಈ ನಮ್ಮ ಕೊಟ್ಟರ ಚೌಕಿಯಲ್ಲಿ ಬಂದು ಬಡಿಯುತ್ತದೆ. ಅದರಿಂದ ತುಂಬಾ ಇಲ್ಲಿ ಫ್ಲಡ್ ಆಗೋ ಚಾನ್ಸಸ್ ತುಂಬಾ ನಾವು ನೋಡಿದ್ದೀವಿ. ಇನ್ನೊಂದಂದ್ರೆ ಇಲ್ಲೂ ಡ್ರೈನೇಜು ಎಕ್ಸಿಸ್ಟಿಂಗ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ತೋಡಿದೆ ಇದರಲ್ಲಿ. ಅದರ ವಿಡ್ತ್ ನಾನು ಹೇಳ್ತೀನಿ ಎಷ್ಟು ಅಗಲ ಇದೆ ಅಂತ. ಇದರ ಅಗಲ ಬಂದು 5 ಮೀಟರ್ ಇಂದ 5.5 ಮೀಟರ್ ತನಕ ಅಗಲ ಇದೆ. ಸೊ ಇಷ್ಟು ಪ್ರದೇಶದಿಂದ ಮಳೆ ನೀರನ್ನು ಡ್ರೈನೇಜ್ ಔಟ್ ಮಾಡಲು ಇದು ಇಷ್ಟೊಂದು ಸೈಜ್ ತುಂಬಾ ಕಡಿಮೆ. ಆದ್ದರಿಂದ ಇದರ ಬಗ್ಗೆ ಲೋಕಲ್ ಮುನ್ಸಿಪಾಲಿಟಿ ಅವರು ಇದನ್ನು ನೋಡಿ ಆದಷ್ಟು ಈ ಡ್ರೈನೇಜ್ ನ ಅಗಲೀಕರಣ ತುಂಬಾ ಅವಶ್ಯವಾಗಿದೆ. ಇನ್ನೊಂದು, ಇದು ಹೇಗೆ ಕೆಲಸ ಮಾಡುತ್ತದೆ ನಾನು ನಿಮಗೆ ಇನ್ನೊಂದು ಪಿಕ್ಚರ್ ಅನ್ನು ತೋರಿಸುತ್ತೇನೆ. ಈ ಡ್ರೈನೇಜ್ ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ, ಇದು ನಮ್ಮ ಕೊಟ್ಟರ ಚೌಕಿ ಏರಿಯಾ. ಸೊ ಇದು ನೀವು ಕಾಣಿಸ್ತಿದೆಯಲ್ಲ, ನಿಮ್ಮ ಇದು ಯೆಲ್ಲೋ ಕಲರ್ ಹಳದಿ ಬಣ್ಣದ ರೇಖೆ, ಅದು ಹಳದಿ ಬಣ್ಣದ ಪ್ರದೇಶ ನಮ್ಮ ಕ್ಯಾಚ್ಮೆಂಟ್ ಅಂತ ಹೇಳುತ್ತೇವೆ. ಅದು ಏನಂದ್ರೆ, ಈಗ ಈ ಒಂದು ವೇಳೆ ಮಳೆ ಬಂದರೆ ಈ ಹಳದಿ ಪ್ರದೇಶದಿಂದ ನಲ್ಲಿ ಬೀಳುವ ಎಲ್ಲಾ ಮಳೆಯ ನೀರು ಇದು ಬಂದು ಈ ಕೊಟ್ಟರ ಚೌಕಿ ಪ್ರದೇಶದಲ್ಲಿ ಬಂದು ಹರಿಯುತ್ತದೆ. ಆವಾಗ ಇಲ್ಲಿ ಲೋ ಲೈಯಿಂಗ್ ಏರಿಯಾ ಇರುವುದರಿಂದ, ಅಂದರೆ ಕೆಳಮಟ್ಟದ ಎತ್ತರದ ಪ್ರದೇಶ ಇರುವುದರಿಂದ ಇಲ್ಲಿ ಎಲ್ಲ ಬಂದು ನೀರು ಸೇರಿಕೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಫ್ಲಡ್ ಆಗುತ್ತದೆ. ಸೊ ಇದನ್ನು ನಾನು ಮಾರ್ಕ್ ಮಾಡಿದ್ದೇನೆ. ಇದು ನೋಡಿ, ಈಗ ನೀವು ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಗುಲಾಬಿ ಬಣ್ಣದ ಗೆರೆ ಆರೋಗಳು ಅಥವಾ ಬಾಣದ ಗುರುತುಗಳು, ಅದು ಅದರ ಫ್ಲೋ ಡೈರೆಕ್ಷನ್ ಅನ್ನು ತೋರಿಸ್ತಿದೆ, ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದೆ ಅಂತ. ಸೊ ಈ ರೀತಿ ನಾವು ಇದನ್ನ ರೀಸೈಸಿಂಗ್ ಮಾಡಬೇಕು. ನಮ್ಮ MCC ಅಥವಾ ಏನಾದರೂ ನಮ್ಮ ರಾಜ್ಯ ಸರ್ಕಾರ ಬಂದು ಇದನ್ನು ಒಂದು ಸತಿ ಪರಿಶೀಲನೆ ಮಾಡಿ ನಮ್ಮ ಮಾಸ್ಟರ್ ಪ್ಲಾನ್ ಏನಾಗಿದೆ ಮತ್ತು ಅರ್ಬನೈಸೇಷನ್ ಎಷ್ಟು ಆಗಿದೆ ಅಂತ ಅದನ್ನು ನಮ್ಮ MCC ಅವರು ಆಲ್ರೆಡಿ ಒಂದು ಡಾಕ್ಯುಮೆಂಟ್ ಅನ್ನು ಇದನ್ನು ಅವರ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಅದರ ಪ್ರಕಾರ ಈ ಡ್ರೈನೇಜ್ ಸಿಸ್ಟಮ್ ಅನ್ನು ಹೊಸದಾಗಿ ಡಿಸೈನ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಈಗ ಹಾಗಾದರೆ ಪರಿಹಾರ ಏನು? ಈಗ ನಾನೀಗ ಆಲ್ರೆಡಿ ಹೇಳಿದ್ದೀನಿ ಏನೇನು ಪರಿಹಾರ ಅಂತ. ಈಗ ನೈಸರ್ಗಿಕ ಕಾಲುವೆಗಳನ್ನು ಉಳಿಸಬೇಕು. ಈಗ ನಾವು ಸ್ಟಾರ್ಮ್ ವಾಟರ್ ಡ್ರೈನ್ ಅಂದರೆ ಈ ತೋಡುಗಳು ಅದರ ಹೈಡ್ರಾಲಿಕ್ ಕೆಪಾಸಿಟಿ ಅನುಗುಣವಾಗಿ ಮರು ವಿನ್ಯಾಸ ಆಗಬೇಕು. ಇನ್ನೊಂದಂದರೆ ಈಗ ಮಳೆ ನೀರು ಸಂಗ್ರಹಣೆ ಮತ್ತು ರೀಚಾರ್ಜ್ ವ್ಯವಸ್ಥೆ ಹೆಚ್ಚಿಸಬೇಕು. ಯಾಕಂದರೆ ಈಗ ನಮ್ಮ MCC ಡ್ರಾಫ್ಟ್ ಬೈಲಾ ಡಾಕ್ಯುಮೆಂಟ್ ಆಲ್ರೆಡಿ ಬಂದಿದೆ. ಅದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ನೀರು ಕೊಯ್ಲಿನ ಬಗ್ಗೆ ಪ್ರಾಧಾನ್ಯತೆಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ನಾನು ತಿಳಿಸುತ್ತೇನೆ. ಇನ್ನು ಈ ನಮ್ಮ ಮಂಗಳೂರಿನ ಮತ್ತು ಅದರ ಸುತ್ತಮುತ್ತಲಿನಲ್ಲಿರುವ ಪ್ರದೇಶಗಳ ಹೈಡ್ರಾಲಜಿ ಮತ್ತು ವಾಟರ್ ಶೆಡ್ ಅಧ್ಯಯನ ಆಗಬೇಕು. ಅಂದರೆ ಈಗ ನೀರು ಯಾವ ದಿಕ್ಕಿನಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ಹೇಗೆ ಇದೆ ಅಥವಾ ಅದರ ಪ್ರದೇಶ ಹೇಗಿದೆ, ಅದರ ಬಗ್ಗೆ ಒಂದು ಡೀಟೇಲ್ ಆಗಿ ವರದಿಯನ್ನು ಗೌರ್ಮೆಂಟ್ ಅವರು ಸಿದ್ಧಪಡಿಸಬೇಕು. ಅದರ ಮುಖಾಂತರ ನಮ್ಮ ಮಂಗಳೂರಿನ ಸ್ಟಾರ್ಮ್ ವಾಟರ್ ಡ್ರೈನು ತುಂಬಾ ಅಫಿಷಿಯಂಟ್ ಆಗಿ ಕೆಲಸ ಮಾಡುತ್ತದೆ ಅಂತ ನಾನು ತಿಳಿಸುತ್ತೇನೆ ನಿಮಗೆ.